ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ಹೇಮಂತ್ ಮೊದಲ ವರ್ಷದ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟ ನಗರದ ಬುದ್ಧಿಮಾಂದ್ಯ ಹಾಗೂ ಅಂಧ ಮಕ್ಕಳ ಆಶಾಕಿರಣ ಆಶ್ರಮದಲ್ಲಿ ಜೈ ಭೀಮ್ ಮೆಮೋರಿಯಲ್ ಟ್ರಸ್ಟ್ ಉಪಾಧ್ಯಕ್ಷ ವೆಂಕಟೇಶ್ ಅವರ ಸುಪುತ್ರ ಜಿ.ವಿ. ಹೇಮಂತ್ ಅವರ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಶ್ರಮದ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಪುಸ್ತಕಗಳು ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿಕೃಷ್ಣಪ್ಪ ಎಂ. ಪ್ರತಿಯೊಬ್ಬರೂ ತಮ್ಮ ಹುಟ್ಟುಹಬ್ಬ ಮತ್ತು ಇತರ ಸಂಭ್ರಮಗಳನ್ನು ವಿವಿಧ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಾರೆ. ಆದರೆ ಆಶ್ರಮಗಳಂತಹ ಪುಣ್ಯದ ಸ್ಥಳಗಳಲ್ಲಿ ಆಚರಿಸಿದರೆ ಅಂದು ಮಕ್ಕಳಿಗೆ ಊಟ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಅವಕಾಶ ದೊರೆಯುತ್ತದೆ ಎಂದು ತಿಳಿಸಿದರು. ಜೈ ಭೀಮ್ ಮೆಮೋರಿಯಲ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಮಾತನಾಡಿ, ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸುವುದು ಅತ್ಯಂತ ಸಂತೋಷದ ಸಂಗತಿ. ಮಕ್ಕಳಿಗೆ ಪುಸ್ತಕಗಳು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ನೀಡಿದಾಗ ಅವರ ಮುಖದಲ್ಲಿ ಮೂಡುವ ಸಂತಸವನ್ನು ವರ್ಣಿಸಲು ಸಾಧ್ಯವಿಲ್ಲ. ಸಮಾಜದ ಪ್ರತಿಯೊಬ್ಬರೂ ಇಂತಹ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಸಾದಲಿ ಸುರೇಂದ್ರ, ಕಾರ್ಯಾಧ್ಯಕ್ಷ ಪವನ್ ಕಲ್ಯಾಣ್, ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾಜಮುಖಿ ಕಾರ್ಯದ ಮೂಲಕ ನಡೆದ ಈ ಹುಟ್ಟುಹಬ್ಬ ಆಚರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬುದ್ಧಿಮಾನ್ಯ ಮಕ್ಕಳ ಜೊತೆಯಲ್ಲಿ ಹಂಚ್ಕೊಬೇಕಂತ ಹೇಳ್ಬಿಟ್ಟು ನಾವು ತಂದೆ ತಾಯಿ ಕರ್ಕೊಂಬಂದು ಬಿಟ್ಟು ಹೋಗ್ತೇವೆ. ತಿರುಗಿ ಯಾವತ್ತೂ ಆದರೂ ಬರೋದೇ ಇಲ್ಲ. ಅದರಿಂದ ಬುದ್ಧಿಮಾನ್ಯ ಮಕ್ಕಳ ಜೊತೆಯಲ್ಲಿ ನಾವು ಹಂಚ್ಕೊಬೇಕು, ಅವ್ರ ಜೊತೆ ಒಡನಾಟ ಇಟ್ಕೊಬೇಕು. ಅವ್ರಿಗೋಸ್ಕರ ನಾವು ಸದಾಕಾಲ ಇರ್ತೀರಿ ಅಂತ ಹೇಳ್ಬಿಟ್ಟು ನಾನು ಈ ಮಾತು. ನಮಸ್ಕಾರ. ಇವತ್ತು ನಮ್ಮ ಮಗ ಹೇಮಾಂಶ್ ಜಿಲ್ಲೆಯವರ ಮೊದಲ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ನಾವು ಈ ಬುದ್ಧಿಮಾಂದ್ಯ ಮಕ್ಕಳ ಜೊತೆಯಲ್ಲಿ ಹಂಚ್ಕೊಂಡು ಈ ಥರ ಸೆಲೆಬ್ರೇಷನ್ ಮಾಡಿಕೊಳ್ಬೇಕು. ಅವ್ರ ಜೊತೆ ಒಡನಾಟವನ್ನು ಏರ್ಪಡಿಸ್ಕೊಳ್ಳಬೇಕು ಅಂತ ಉದ್ದೇಶದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾಂತ್ವನವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇವತ್ತು ನಾವು ಜೈ ಭೀಮ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಇವತ್ತು ಸುಮಾರು 50 ಜನ ಇಲ್ಲಿ ಓದ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ದಾರ್ ಇನ್ನೋಸೆಂಟ್ಸ್, ಭಾಳ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳದ ಒಂದು ಪ್ರಪಂಚನೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅಂಥ ಮಕ್ಕಳ ಜೊತೆಯಲ್ಲಿ ಒಂದು ಬರ್ತ್ಡೇ, ನಮ್ಮ ವೆಂಕಟೇಶ್ ಅವರ ಮಗ MC ಹೇಮಂತ್ ಅವರ ಬರ್ತ್ಡೇ ಜೊತೆಯಲ್ಲಿ ಮಕ್ಕಳಿಗೆ ಸ್ವೀಟು ಹಂಚಿದಂಗೆ ಆಯಿತು. ಜೊತೆಗೆ ಅವ್ರ ಪುಸ್ತಕಗಳನ್ನು ಓದೋದಕ್ಕೆ ಎಕ್ಸಸೈಸು, ಪೆನ್ಸಿಲ್ಲು, ರಬ್ಬರ್ ಎಲ್ಲ ಕೊಟ್ಟಿದ್ದಾರೆ. ಇದು ಆ ಮಕ್ಕಳಿಗೆ ಮಾನಸಿಕವಾದ ಸ್ಥೈರ್ಯ ಬೆಳೀಬೇಕು. ಯಾಕಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಿದ್ಯೆಯಲ್ಲಿ ಅಂದರೆ ಏನು ಬೆಳೀಕ್ಕೆ ಸಾಧ್ಯವಿಲ್ಲ. ಈ ಮಕ್ಕಳಲ್ಲಿ ಕೌಶಲ್ಯ ಇದೆ, ನಾಳೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಒಳ್ಳೆಯ ವಿದ್ಯಾವಂತರಾಗಬೇಕು. ಆ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಭಾಳ ಯಶಸ್ವಿ. ಊರಿನ ಈ ನೆಲೆಯದ ಎಲ್ಲ ನಿಲಯ ಪಾಲಕರು ಮತ್ತು ವಾರ್ಡನ್ನು ಮತ್ತು ಟೀಚರ್ಸು ಮಕ್ಕಳೆಲ್ಲ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಬೆಳೀಬೇಕು. ಮುಂದೆ ಮಕ್ಕಳಿಗೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬಿಡಬೇಕು ಅಂತ